ನಾವು ಮಾಡ್ತಕ್ಕಂಥ ಆರೋಪ ಎಲ್ಲ ದಾಖಲಾತಿ ಸಮೇತ ಇದೆ. ಇಲ್ಲಿವರೆಗೆ ಬಿ ಜೆ ಪಿಯವರು ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ, ಯಾವುದೇ ರೀತಿಯಾದಂಥ ಅದು ದಾಖಲಾತಿಗಳು ಇಲ್ಲ. ನಮ್ಮ ಮುಖ್ಯಮಂತ್ರಿ ವಿರುದ್ಧ ಮಾಡಿರ್ತಕ್ಕಂಥ ಆರೋಪದಲ್ಲಿ ದೇರ್ ಇಸ್ ನೋ ಕನ್ಕ್ಲೂಸಿವ್, ದೇರ್ ಇಸ್ ನೋ ಒನ್ ಎವಿಡೆನ್ಸ್. ಇಲ್ಲಿ ಕೃಷ್ಣ ಬೈರೇಗೌಡರು, ದಿನೇಶ್ ಗುಂಡೂರಾವ್ ನಾವು ಇರ್ತಕ್ಕಂಥದ್ದು ಕನ್ಕ್ಲೂಸಿವ್ ಆಗಿ ಎವಿಡೆನ್ಸ್ ಇದ್ದು ನಾವು ಮಾತನಾಡ್ತಿದ್ವಿ. ಹಂಗಾಗಿ ನಾಟ್ ಟು ವೇಸ್ಟ್ ಮಚ್ ಟೈಮ್. ದಿನೇಶ್ ಗುಂಡೂರಾವ್ ಹೇಳ್ದಂಗೆ ಇವತ್ತು ನೈತಿಕತೆ ಹೊತ್ತು ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಬೇಕು. ಇದಕ್ಕೆ ಯಡಿಯೂರಪ್ಪ ಸಾಹೇಬರು ಇದಕ್ಕೆ ಸಂಪೂರ್ಣವಾಗಿ ಉತ್ತರವನ್ನು ಕೊಡಬೇಕು. ಎಲ್ಲರಿಗಿಂತ ಹೆಚ್ಚಾಗಿ ಬಿ ಜೆ ಪಿಯವರು ದಯಮಾಡಿ ದಾಖಲಾತಿಗಳನ್ನ ಬಿಡುಗಡೆ ಮಾಡಿದ್ದೀವಿ. ನೀವು ನಿಮ್ಮದೇ ಆದಂಥ ಗವರ್ನರ್ ಇದ್ದಾರೆ, ಗವರ್ನರಿಗೆ ಹೋಗಿ ಪುನಃ ತನಿಖೆ ಮಾಡೋಕ್ಕೆ ಹೇಳಬೇಕು. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದ್ದಾರಲ್ಲ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಇದಕ್ಕೆ ಬರಿಬೇಕು ವಾಪಸ್ ಈಗ. ಯಾಕಂದರೆ ನಮ್ಮ ಕೇಸ್ಗಳಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಬರಿತಾ ಇದ್ದಾರೆ. ಹಂಗಾಗಿ ದಯಮಾಡಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ನೇರವಾಗಿ ಇದಕ್ಕೆ ಹಸ್ತಕ್ಷೇಪ ಮಾಡಿ ಅವರು ಇಂಟರ್ಫೇರ್ ಆಗಿ ನಮ್ಮ ವಿಶೇಷವಾಗಿ ಗವರ್ನರಿಗೆ ಲೆಟರ್ ಬರೀಬೇಕು ಅಂಥೇಳಿ ತಮ್ಮ ಮುಖಾಂತರ ಆಗ್ರಹವನ್ನು ಮಾಡ್ತೀವಿ. ಇದು ಮೊದಲನೇ ರಿಲೀಸ್, ಇದು ಇನ್ನು ಹಲವಾರು ರಿಲೀಸ್ಗಳು ನಾವು ಹಂತವಾಗಿ ಮಾಡ್ತೀವಿ. ಯಾಕಂದರೆ ಇವರು ನಮ್ಮ ಮೂಡ ಕೇಸ್ನಲ್ಲಿ ಏನು ಹೇಳ್ತಿದ್ದಾರೆ, ನಾನು ಮೊದಲನೇ ಪ್ರಶ್ನೆ ಇರ್ತಕ್ಕಂಥದ್ದು ಗವರ್ನರ್ ಅವರು ಪ್ರಾಸಿಕ್ಯೂಷನ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬರೀ 14 ಸೈಟಿಗೆ ಯಾಕೆ, ಯಾರ್ಯಾರು ಇನ್ವಾಲ್ವ್ ಇರ್ತಕ್ಕಂಥ ಆಫೀಸರ್ಸ್ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ ಇಲ್ಲ, 125 ಸೈಟ್ ಯಾರು ಪಡೆದಿದ್ದಾರೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಇಲ್ಲ. ಬಿ ಜೆ ಪಿ ಆಡಳಿತ, ಬಿ ಜೆ ಪಿ ಸರ್ಕಾರ, ಮೂಡದಲ್ಲಿ ಬಿ ಜೆ ಪಿನೇ ಅಧಿಕಾರದಲ್ಲಿದ್ದು ಅವ್ರು ಸೈಟ್ ಕೊಟ್ಟು ನಮ್ಮ ಮೇಲೆ ಗೂಬೆ ಕುಂದಿರಿಸಿ ಇವತ್ತು ಇಲ್ಲಿಗಲ್ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಕುಮಾರಸ್ವಾಮಿ ಅವರೇ ನೋಟ್ ತರಿಸ್ತಾರೆ. ಮುಖ್ಯಮಂತ್ರಿಯಾಗಿ ಎಷ್ಟೋ ಫೈಲ್ಗಳು ಡಿನೋಟಿಫಿಕೇಶನ್ ಬರ್ತವೆ, ಪರ್ಟಿಕ್ಯುಲರ್ ಆಗಿದೆ, ಪಿಕ್ ಆ್ಯಂಡ್ ಚೂಸ್ ಮಾಡ್ತಾರೆ. ಅದನ್ನೆಲ್ಲ ಸಂಪೂರ್ಣ ಮಾಹಿತಿ ಅವರು ಕೊಟ್ಟಿದ್ದಾರೆ. ಇವರು ಪಿಕ್ ಆ್ಯಂಡ್ ಚೂಸ್ ಮಾಡಿದ ನಂತರ ಡಿನೋಟಿಫಿಕೇಶನ್ ಐ ಥಿಂಕ್ 78 ಸರ್ 72 ಅಕ್ವಿಷನ್ ಆಗಿ ಫೈನಲ್ ನೋಟಿಫಿಕೇಶನ್ ಆಗಿದ್ಮೇಲೆ ದುಡ್ಡು ಆಲ್ರೆಡಿ ಕೋರ್ಟ್ನಲ್ಲಿ ಕೊಟ್ಬಿಟ್ಟಿರ್ತೀವಿ. ಓನರ್ ಕೂಡ ದುಡ್ಡು ಪಡೆದ್ಬಿಟ್ಟಿರ್ತಾನೆ. ಸರ್ಕಾರದಲ್ಲಿ ಇರ್ತಕ್ಕಂಥ ಆಸ್ತಿ, ಬಿ ಡಿ ಎನ್ ಇರ್ತಕ್ಕಂಥ ಆಸ್ತಿನ ಎಲ್ಲ ಆಫೀಸರ್ಗಳು ಕೆಳಗಿನಿಂದ ಮೇಲ್ವರೆಗೆ, ವಿಶೇಷವಾಗಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಕಾನೂನಲ್ಲಿ ಪ್ರಾವಿಷನ್ ಇಲ್ಲ, ಮಾಡಕ್ಕೆ ಬರಲ್ಲ, ಡಿನೋಟಿಫಿಕೇಶನ್ ಬರೆದ ಮೇಲೆ ಕೂಡ ಇವರು ಯಾವುದೇ ಒಂದು ಲೀಗಲ್ ಒಪಿನಿಯನ್ ಪಡೆಯೋದಿಲ್ಲ. ಆಯಿತು, ಮುಂದೆ ಯಡಿಯೂರಪ್ಪ ಸಾಹೇಬ್ರ ಅಧಿಕಾರಕ್ಕೆ ಬಂದರು, ಅಟ್ಲೀಸ್ಟ್ ಯು ಶುಡ್ ಅಪ್ಲೈಡ್ ಮೈಂಡ್ ಒಂದು ಲೀಗಲ್ ಒಪಿನಿಯನ್ ತಗೋಬೇಕು, ಎ ಜಿ ಒಪಿನಿಯನ್ ತಗೋಬೇಕು. ಯಾವುದೇ ರೀತಿಯಾದಂಥ ಒಪಿನಿಯನ್ ತಗೊಳ್ಳಾರಂಗೆ ನೇರವಾಗಿ ಇವರೇ ಡಿನೋಟಿಫಿಕೇಶನ್ ಮಾಡ್ಲಿಕ್ಕೆ ಆದೇಶವನ್ನು ಮಾಡ್ತಾರೆ. ಅದಕ್ಕೆ ದಿನೇಶ್ ಗುಂಡೂರಾವ್ ಅವರು ಕೇಳಿರ್ತಕ್ಕಂಥದ್ದು, ನಿಮ್ಮಿಬ್ಬರು ವಹಿವಾಟು ಪಾರ್ಟ್ನರ್ಶಿಪ್ನಲ್ಲಿ ಏನಾಗಿದೆ ಅದು ಜಗತ್ ಜಾಹೀರಾಗಬೇಕಂತ ಹೇಳಿ ಕೂಡಲೇ ಇವತ್ತು ಇವರಿಬ್ಬರು, ವಿಶೇಷವಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು, ನೀವು ಕೇಂದ್ರ ಸಚಿವರಾಗಿದ್ದೀರಿ, ನೀವು ರಾಜೀನಾಮೆ ಕೊಟ್ಟು ಮುಂದೆ ಸ್ಪಷ್ಟೀಕರಣ ಕೊಡಬೇಕಂತ ತಮ್ಮ ಮುಖಾಂತರ ನಾವು ಆಗ್ರಹವನ್ನು ಮಾಡ್ತೀವಿ. ಲೋಕಾಯುಕ್ತಕ್ಕೆ ಇದು 2012-13 ಹೋಗಿದೆ ಮೂಲ ಕಂಪ್ಲೇಂಟ್. 2015 ಅನ್ಸುತ್ತೆ. ಇಲ್ಲ, ಸೆಕೆಂಡ್ ಟರ್ಮ್ ಇಲ್ಲ, 15 ಅಲ್ಲ. ಹಾಗಂತೇಳಿ ಇವಾಗ ಲೋಕಾಯುಕ್ತವ್ರು ಸುಮ್ಮನೆ ಕೂತ್ಕೋಬೇಕು ಅಂತನ? ಅಲ್ಲಿ ಇದ್ದಿದ್ದ ಕೇಸ್ ಎಲ್ಲ ಎ ಸಿ ಬಿಗೆ ಟ್ರಾನ್ಸ್ಫರ್ ಆಯ್ತು. ಯಾವುದು ಕೇಸ್ ಕ್ಲೋಸ್ ಆಗಿಲ್ಲ. ಕೇಸ್ ಯಾವುದು ಕ್ಲೋಸ್ ಆಗಿಲ್ಲ. ಅಲ್ಲ, ನಮಗೇನು 2015ರಲ್ಲಿ ಈಗ ನಿಮಿಷ 2015ರಲ್ಲಿ ಎಫ್ಐಆರ್ ಆಯ್ತು. ಮುಚ್ಚಾಕ್ಬೇಕಾ? ತನಿಖೆ ಆರೋಪ ಮಾಡ್ತಾ ಇಲ್ಲ, ತನಿಖೆ ಆಗ್ಬೇಕು. ಯಾಕೆಂದ್ರೆ ಈಗ ತನಿಖೆ ಆಗೋದಿಕ್ಕೆ ತನಿಖೆ ಆಗೋದಿಕ್ಕೆ ಯಾವ ನಿರ್ಬಂಧನೆ ಇಲ್ಲ. ಅವ್ರು ನೋಟಿಸ್ ಇಶ್ಯೂ ಮಾಡಬೇಕು, ಎನ್ಕ್ವೈರಿ ಮಾಡಬೇಕು, ಅವ್ರನ್ನ ಕರೆಸ್ಬೇಕು, ವಿಟ್ನೆಸ್ಗಳು ಕರಿಬೇಕು, ಆ ಅಧಿಕಾರಿಗಳನ್ನ ಕರಿಬೇಕು. ಏನಾಯ್ತಪ್ಪ ನಿಮ್ಮ ಅಭಿಪ್ರಾಯ ಏನು, ಕುಮಾರಸ್ವಾಮಿಯನ್ನು ಕರಿಬೇಕು, ಯಡಿಯೂರಪ್ಪನನ್ನು ಕರಿಬೇಕು, ಆ ಪ್ರಿನ್ಸಿಪಲ್ ಸೆಕ್ರೆಟರಿ ಕರೆದು ತನಿಖೆಯನ್ನ ಪ್ರಾರಂಭ ಮಾಡಬೇಕು. ತನಿಖೆ ಪ್ರಾರಂಭ ಮಾಡೋದಕ್ಕೆ ಯಾವ ನಿರ್ಬಂಧನೆ ಇಲ್ಲ. ಅದು ಯಾವ ಕಾರಣಕ್ಕಾಗಿಲ್ಲ, ಏನು ಅದ್ರ ಬಗ್ಗೆ ನಾನು ಹೆಚ್ಚು ವಿಶ್ಲೇಷಣೆ ಮಾಡಕ್ ಹೋಗಲ್ಲ. ಆದ್ರೆ ಈಗಾದ್ರೂ ಆಗ್ಬೇಕು. ಈಗ ಮಾಡ್ತಾ ಇದ್ದೀವಿ, ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲೂ ಮಾಡ್ತೇವೆ. ಆಯ್ತು, 1 ವರ್ಷ ತಡ. ಲೋಕಾಯುಕ್ತರು ಮಾಡ್ತೀನಿ ಅನ್ಕೊಂಡಿದ್ದು ಮುಚ್ಚಾಕಬೇಕಾ ಅಥವಾ ಈಗಲೂ ಎಚ್ಚೆತ್ಕೋಬೇಕಾ? ಆಯ್ತು, ಅಷ್ಟೇ. ಅಲ್ಲ, ನಾವು ಮಾಡೋ ದ್ವೇಷನೇ ಇರ್ಲಿ, ಈಗ ಅಲ್ಲ ನಾವು ಮಾಡೋದು ಅಲ್ಲ, ಇಲ್ಲಿ ನಾವು ಪ್ರೀತಿ ಇರ್ಲಿ, ಯಾವುದೋ ಒಂದು ಇದೆ.
ಈಗ ಏನ್ ಮಾಡ್ಬೇಕು ಹೇಳಿ. ಅಲ್ಲ ದೇರ್ ಇಸ್ ನೋ ಟೂ ಲೇಟ್ ಫಾರ್ ಅ ಗುಡ್ ಡೀಡ್ ಅಂತ ಹೇಳ್ತಾರೆ. ಸ್ವಲ್ಪ ಲೇಟ್ ಆಗಿದೆ, ಬಟ್ ದೇರ್ ಇಸ್ ಅ ಡೀಡ್ ಇಸ್ ಗುಡ್. ಸೊ ಅದಕ್ಕೆ ಕ್ಷಮೆ ಇರಲಿ. ಈಗ ಇವರೇನು ಹೈಕೋರ್ಟ್ ಅವರಿಗೆ ವಜಾ ಮಾಡ್ತು, ಅವಾಗ ಮಾರಲ್ ರೆಸ್ಪಾನ್ಸಿಬಿಲಿಟಿ ಎಲ್ಲಿತ್ತು BJP ಅವರಿಗೆ? ವೆನ್ ಹೈಕೋರ್ಟ್ ರಿಜೆಕ್ಟೆಡ್ ದ ವೆರಿ ಅಪ್ಲಿಕೇಶನ್ ಓನ್ಲಿ, ಪ್ರಾಸಿಕ್ಯೂಷನ್ ಆಗ್ಬಾರಂತ ಲೋಕಾಯುಕ್ತರ ವಿರುದ್ಧ ಹೋಗಿದ್ರಲ್ಲ, ಅವಾಗ ಹೈಕೋರ್ಟ್ ಅದಕ್ಕೆ ವಾಪಸ್ ಕೊಟ್ಟಾದ್ಮೇಲೆ ಇವ್ರದ್ದೇನು ಮಾರಲಿಟಿ ಏನಿರಲಿಲ್ವ ಅವಾಗ? ಆಯ್ತು, ಒಪ್ಕೊಂಡೆ. ವಿ ಆರ್ ಟಾಕಿಂಗ್ ಮಾರಲಿಟಿ. ಆಯ್ತು, ಮಾರಲಿಟಿ ಮೈತ್ರಿನಾಗಿದ್ರೆ ನಮ್ಮ ಇರಬಾರ್ದಂತೇನಿದೆಯಾ? ವಿ ಆರ್ ಟಾಕಿಂಗ್ ಬಟ್ ಮಾರಲಿಟಿ, ರೈಟ್? ವೆದರ್ ಇನ್ ದ ಗೌರ್ಮೆಂಟ್, ಔಟ್ಸೈಡ್ ದ ಗೌರ್ಮೆಂಟ್, ವೆದರ್ ಯು ಆರ್ ಅ ಜಾಯಿಂಟ್, ಬಟ್ ಮಾರಲಿಟಿ ಇಶ್ಯೂ ಬಂದಾಗ ವಾಟ್ ಈಸ್ ದೇರ್ ಸ್ಟ್ಯಾಂಡ್ ನೌ? ವಿ ಆರ್ ಟಾಕಿಂಗ್ ಬಟ್ ಕೋರ್ ಮಾರಲಿಟಿ. ಎಸ್, ದೇರ್ ಆರ್ ಪೊಲಿಟಿಕಲ್ ಆಬ್ಲಿಗೇಷನ್ಸ್ ಇರ್ಬೋದಿಲ್ಲ, ಬಟ್ ನಾವು ದ ಕ್ವಶನ್ ಹ್ಯಾಸ್ ಕಮ್ ಆನ್ ದ ಮಾರಲಿಟಿ. ದಿನಾ ಬೆಳಗ್ಗೆ ನಮಗೆ ಮಾರಲಿಟಿ ಬಗ್ಗೆ ಪಾಠ ಮಾಡ್ತಾರೆ. ಇವ್ರ ಮಾರಲಿಟಿ ಏನೀಗ? So that's the question has come. Yes, we are sorry. It was a late, but there is no too late for a good deed. Please forgive us for that. ನೋಡಿ, ಇದು ಹಳೆ ಕೇಸ್ ಅಲ್ಲ, ಇದು ಎಕ್ಸಿಸ್ಟಿಂಗ್ ಕೇಸ್. ಇದೇನು ಹಳೆ ಕೇಸ್ ಅಲ್ಲ, ಹೊಸದಾಗಿ ನಾವು ಶುರು ಮಾಡ್ತಾ ಇಲ್ಲ, ಹೊಸ ಡಾಕ್ಯುಮೆಂಟ್ ಕೊಡ್ತಾ ಇಲ್ಲ, ಏನೂ ಇಲ್ಲ. ಇದೆಲ್ಲ ಇರುವಂಥ ಪಬ್ಲಿಕ್ ಡೊಮೇನ್ ಇರುವಂಥ ಡಾಕ್ಯುಮೆಂಟ್ಸು, ಕೋರ್ಟ್ ನಡೆದಿರ್ತಕ್ಕಂಥ ಪ್ರಕ್ರಿಯೆಗಳು, ಲೋಕಾಯುಕ್ತ ಮುಂದೆ ಇರತಕ್ಕಂಥ ಒಂದು ತನಿಖೆ ಆಗಬೇಕಾಗಿರ್ತಕ್ಕಂಥ ಒಂದು ಕೇಸ್ ಇದು. ಆಯಿತಾ? ನಾವೇನು ಹುಡುಕಾಗಿ ಡಾಕ್ಯುಮೆಂಟ್ ಹೊರಗೆ ತೆಗೆದು ಯಾವುದೋ ಹೊಸದಾಗಿ ನಾವು ಸೃಷ್ಟಿ ಮಾಡ್ತಾ ಇಲ್ಲ. ಈ ಪ್ರಕರಣ ಹೈಕೋರ್ಟ್ ಆಲ್ರೆಡಿ ಗಣನೆಗೆ ತೆಗೆದುಕೊಂಡು ಇದು FIR ಅನ್ನು ರದ್ದು ಮಾಡಲಿಲ್ಲ, 25,000 ರೂಪಾಯಿ ದಂಡನೆಯನ್ನು ಕೂಡ ಮಾಡಿದ್ರು, ಮತ್ತು ಮುಕ್ತವಾಗಿ ತನಿಖೆ ಮಾಡೋದಕ್ಕೆ ಕೂಡ ಅವಕಾಶ ಆದೇಶ ಕೊಟ್ಟರು. ಸೊ ಇದು ಲೋಕಾಯುಕ್ತವರು ಇದನ್ನು ಮುಂದುವರಿಸಬೇಕು ಅಂತಲೇ ನಮ್ಮದು ಮನವಿ. ಆದರೆ ಅದು ಒಂದೇ ಇಲ್ಲ, ಇದಕ್ಕೆಲ್ಲ ಉತ್ತರ ಏನು ಅಂತ ಕುಮಾರಸ್ವಾಮಿ ಅವ್ರದ್ದು ಕೋರ್ಟಲ್ಲಿ ತೀರ್ಮಾನಗಳಾಗಲಿ. ಈಗ ನೀವು ಸಿದ್ದರಾಮಯ್ಯ ಅವರು ಕೇಳ್ತಾ ಇರ್ತೀರ ದಿನನಿತ್ಯ ಮೂಡ 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 ಅಂತ. ಇದಕ್ಕೆ ನಿಮ್ಮ ಉತ್ತರ ಏನು? ನಿಮ್ಮ ಬಾಮೈದಾಗ ಹೆಂಗೆ ಸಿಕ್ಕಿತು ಪ್ರಾಪರ್ಟಿ? ನೀವು ಹೇಗೆ ಬೇನಾಮಿ ಹೆಸರು ಮೇಲೆ ನೀವು ಡಿನೋಟಿಫಿಕೇಶನ್ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ರಿ? ನಿಮ್ಮ ಅತ್ತೆಯವರು ಹೇಗೆ GPA ಹೋಲ್ಡರ್ ಆದರು? ಹೇಗೆ ಕೇವಲ 60 ಲಕ್ಷ ರೂಪಾಯಿಗೆ 1 ಎಕರೆ ನೀವು ಭೂಮಿ ಹೇಗೆ ನೀವು ಖರೀದಿ ಮಾಡಿದ್ರಿ? 1 ಎಕರೆ 11 ಗುಂಟೆ 60 ಲಕ್ಷ ರೂಪಾಯಿಗೆ ನೀವು ಹೇಗೆ 2007-8 ಖರೀದಿ ಮಾಡಿದ್ರಿ? ಅವಾಗ ರೇಟ್ ಕಮ್ಮಿ ಅಂತ ಕೊಡೋಣ, ಅಷ್ಟು ಕಮ್ಮಿ ಇರ್ತದ? ಅದೇನೇ ಇರಲಿ, ದಟ್ ಇಸ್ ಅನದರ್ ಇಶ್ಯೂ. ಬಟ್ ಲ್ಯಾಂಡ್ ನಿಮ್ಮ ಕೈಲಿದೆ, ಡಿನೋಟಿಫೈ ನೀವೇ ಮಾಡಿಸಿದ್ರಿ, ನಿಮ್ಮ ಬಾಮೈದ ಹೆಸರಲ್ಲಿದೆ. ಇದಕ್ಕಿಂತ ಪ್ರೂಫ್ ಇನ್ನೇನು ಬೇಕು? ಅದಕ್ಕೆ ಉತ್ತರ ಕೊಡಲಿ. ಅಪ್ರಿಷಿಯೇಟ್ ದಟ್ ಪರ್ಸನ್. ಅವ್ರು ಮಾಡಿರೋರಿಗೆ ಅಂಥವ್ರೆಲ್ಲ ಬೇಕು, ನಮ್ಮ ಸಮಾಜದಲ್ಲಿ ಬೇಕು. ಈ ಥರ ವಿಚಾರಗಳೆಲ್ಲ ಹೊರಗೆ ತರ್ತಕ್ಕಂಥ ಜನ ಬೇಕು ನಮ್ಗೆ. ಆಯ್ತು, ನೀವು ನಮ್ಮನ್ನ ಬ್ಲೇಮ್ ಮಾಡ್ತೀರಾ? ಅಲ್ಲ, ನೀವು ಹೇಳಿದ ಪ್ರಶ್ನೆ ನೀವು ಹೇಳಿದ ಪ್ರಶ್ನೆ ನೀವು ಹೇಳಿದ್ದು ನಿಜ ಇದೆ. ಒಂದು ನಿಮಿಷ, ನೀವು ಹೇಳಿರ್ತಕ್ಕಂಥ ಪ್ರಶ್ನೆ ನಿಜ ಇದೆ. ನಾ ಹೇಳ್ದಲ್ಲ, ಇಟ್ ಇಸ್ ಟೂ ಲೇಟ್, ಬಿಟ್ಬಿಟ್ರೆ ಅದ್ರ ಬಗ್ಗೆ ಮಾತು. ಈಗ ಕಾನ್ಶಿಯಸ್ ಆಗಿ ಇವರಿಬ್ಬರು ಸೈನ್ ಮಾಡಿದ್ರಲ್ಲ, ಯಾರು? ಹೂ ಆರ್ ದ ಟೂ ಪೀಪಲ್ ಹೂ ಆರ್ ಕಾನ್ಶಿಯಸ್ಲಿ ಸೈನ್ಡ್ ಆನ್ ದಿಸ್ ಫೈಲ್? ಅಲ್ಲ, ಒಂದು ನಿಮಿಷ, ಅಲ್ಲ, ಒಂದು ನಿಮಿಷ. ತನಿಖೆ ನಡೀತಿದೆ. ಈಗ ಒಂದು ತನಿಖೆ ನಡೀಲಿ. ಈಗ ಕಾನ್ಶಿಯಸ್ ಆಗಿ ನಾವು ಕೇಳ್ತಕ್ಕಂಥದ್ದು, ಈ ಫೈಲ್ ಮೇಲೆ ಇಬ್ರು ಸೈನ್ ಮಾಡಿದಾರೆ ಇಲ್ಲ, ಅದನ್ನೇ ಪ್ರಶ್ನೆ. ಸೈನ್ ಮಾಡಿದಾರೆ ಇಲ್ಲ, ಈಗ ಅದಕ್ಕೆ ಸೈನ್ ಮಾಡಿಲ್ಲ ಅಂತ ಹೇಳ್ತಾ ಇರ್ಬೇಕು. ನೀವು ಹೋಗಿ ಕೇಳ್ರಿ, ನನ್ನ ನೆನಪಿಲ್ಲ, ನಾನು ಸೈನ್ ಅಲ್ಲ ಅಂತ ಹೇಳ್ತಾರೆ. ಅದಕ್ಕೆ ವಿ ವಾಂಟ್ ಟು ನೋ ವೆದರ್ ದಿಸ್ ಪೀಪಲ್ ಆರ್ ಸೈನ್ಡ್ ಆರ್ ನಾಟ್. ಅಷ್ಟು ನಮಗೆ ಉತ್ತರ ಕೇಳ್ಬಿಡಿ, ಅದನ್ನ ಹೇಳ್ರಿ. ಇದು ನನ್ನ ಸಿಗ್ನೇಚರ್ ಅಲ್ಲ, ನಾನು ಇದಕ್ಕೆ ಬರಲಿಲ್ಲ, ನಾನು ಫೈಲ್ ನೋಡೇ ಇಲ್ಲ, ಅದನ್ನು ಬೇಕಾದ್ರೆ ಹೇಳಿ ಕುಮಾರಸ್ವಾಮಿ ಅವರು, ಬಿಕಾಸ್ ಕೇಪಬಲ್ ಆಫ್ ಸೇಯಿಂಗ್ ಎನಿಥಿಂಗ್. ರಾಜ್ಯದಲ್ಲಿ ಸಮ್ಮಿಟ್ಗಳ ಇತಿಹಾಸದಲ್ಲೇ ಮತ್ತೊಂದು ಮೈಲುಗಲ್ಲು ಸೃಷ್ಟಿಸೋಕೆ ವೇದಿಕೆ ಸಿದ್ಧವಾಗಿದೆ. ರಿಪಬ್ಲಿಕ್ ಕನ್ನಡ ಮಹಾಸಂಗಮ. ಇದು ಕನಸಿನ ಕರ್ನಾಟಕಕ್ಕಾಗಿ ದಿಗ್ಗಜರ ಸಮಾಗಮ.